ದೇವರು ಒಬ್ಬನೇ ನಮ್ಮನ್ನ ಕೈ ಹಿಡಿಯೋದು. ಹಾಗಾಗಿ ನಾವು ದೇವರನ್ನ ಸ್ಪರ್ಶಷ್ಟು ನಮಗೆ ಒಳ್ಳೆದಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಅನುಕೋರು ಅನ್ನೋರೆಲ್ಲ ನನ್ನನ್ನು ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಒಳ್ಳೆಯದು. ನಾವು ಇಲ್ಲಿ ಯಾವುದು ರುದ್ರಾಕ್ಷಿ ಲಿಂಗವನ್ನು ಇಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ರುದ್ರಾಕ್ಷಿ ಅಂತಂದ್ರೆ ರುದ್ರ ಶಿವನ ಹೆಸರು, ಅಕ್ಷಿ ಅಂತಂದ್ರೆ ಕಣ್ಣು ಅಂತ, ಶಿವನ ಕಣ್ಣು. ಎಲ್ಲರೂ ಏನ್ ಹೇಳ್ತಾರೆ ಅಂತಂದ್ರೆ, ಶಿವ ಮೂರನೇ ಕಣ್ಣನ್ನ ತೆಗೆದಾಗ ಇಡೀ ಪ್ರಪಂಚ ವಿನಾಶ ಆಗತ್ತೆ ಅಂತ ಹೇಳ್ತಾರೆ. ಪರಮಾತ್ಮ ತಂದೆ ಎಂದಿಗೂ ಸಹ ನಮಗೆ ಆ ರೀತಿ ದುಃಖವನ್ನ ಕೊಡೋದಿಲ್ಲ. ಅವರೆಂದಿಗೂ ಸಹ ಈ ಪ್ರಪಂಚವನ್ನ ವಿನಾಶ ಮಾಡೋದಿಲ್ಲ. ಪರಮಾತ್ಮ ಸರ್ವಶಕ್ತಿಗಂತ ಜಗತ್ತನ್ನ ರಚನೆ ಮಾಡಿರುವಂತವರು ಅದನ್ನ ವಿನಾಶ ಹೇಗೆ ಮಾಡ್ತಾರೆ? ಅದಲ್ಲ, ಯಾವಾಗ ಪರಮಾತ್ಮನ ಹತ್ರ ನಾವು ಬರ್ತೀವಿ, ಪರಮಾತ್ಮ ಶಿವರಾತ್ರಿ ದಿವಸದಂತೆ ನೀವು ಶಿವನ ಸ್ಮರಣೆಯನ್ನ ಮಾಡ್ತೀರಾ, ಆ ದೃಷ್ಟಿಯಿಂದ, ಆ ಮೂರನೇ ದೃಷ್ಟಿಯಿಂದ ನಮ್ಮಲ್ಲಿರುವಂತಹ ಅಸುರಿ ಗುಣಗಳು ಯಾವುದು, ನಮ್ಮಲ್ಲಿ ಕೋಪ ಇರ್ಬೋದು, ಅಥವಾ ಒತ್ತಡದ ಜೀವನ ಇರ್ಬೋದು, ಅಶಾಂತಿ ಇರ್ಬೋದು, ಇಂತಹ ಅಸುರಿ ಗುಣಗಳು ಅದು ನಮ್ಮಲ್ಲಿ ಭಸ್ಮ ಆಗಿ ನಾವೆಲ್ಲರೂ ಸಹ ಎಲ್ಲಿ ನಮ್ಮದು ನೆಗೆಟಿವಿಟಿ ನಕಾರಾತ್ಮಕ ಹೋಗುತ್ತೆ ಅಲ್ಲಿ ಯಾವಾಗಲೂ ಪಾಸಿಟಿವಿಟಿ ಇರುತ್ತೆ. ನಾವೆಲ್ಲರೂ ಸಹ ಒಂದು ಅನ್ನುವಂತಹ ಭಾವನೆ ಪರಮಾತ್ಮ ತಂದೆ, ನಾವೆಲ್ಲರೂ ಸಹ ಪರಮಾತ್ಮನ ಮಕ್ಕಳು. ಈ ಒಂದು ಸಹೋದರತ್ವದ ಭಾವನೆ ಇದ್ದಾಗ ನಮ್ಮಲ್ಲಿ ಸದಾ ಸುಖ ಶಾಂತಿ, ನಮ್ಮ ಭಾರತವನ್ನ ಸ್ವರ್ಣಿಮ ಭಾರತ, ಸುಖದ ಭಾರತವನ್ನಾಗಿ ಮಾಡ್ಬೋದು. ಈ ಉದ್ದೇಶದಿಂದ ಈ ಆಧ್ಯಾತ್ಮಿಕ ರಹಸ್ಯವನ್ನ ಸಾರ್ವಜನಿಕರಿಗೆ ತಿಳಿಸೋದಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ರುದ್ರಾಕ್ಷಿ ಲಿಂಗವನ್ನು ನಾವಿಟ್ಟಿರುವಂಥದ್ದು. ಸೊ ಯಾರೆಲ್ಲ ಇವತ್ತು ನೀವು ಬಂದಿದ್ದೀರಾ, ನಮ್ಮಲ್ಲಿ ಯಾವುದು 7 days ಕೋರ್ಸ್ ಇದೆ, ಅದನ್ನ ನೀವು ತಿಳ್ಕೊಂಡಾಗ ಸತ್ಯವಾಗಿ ಪರಮಾತ್ಮ ಯಾರು ಎಲ್ಲಿದ್ದಾರೆ ಅವರನ್ನ ತಿಳ್ಕೊಂಡು ಪರಮಾತ್ಮನನ್ನ ನೆನಪು ಮಾಡಿದಾಗ ನಿತ್ಯ ನಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭವವನ್ನು ನಾವು ಮಾಡುವಂಥದ್ದು. ಸೊ ಇವತ್ತು ತಾವು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಸಹ ಬಹಳ ಬಹಳ ಧನ್ಯವಾದಗಳು. ನಮ್ಮ ಒಂದು ಸಹಯೋಗದಿಂದ ನಮ್ಮ ಈ ಒಂದು